ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೂಡ ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಲಾಗ್ ಅಂತ ಹೇಳಿದ್ರೆ ಮೈಸೂರಿಂದ ನಾನು ಸಿಗಂದೂರಿಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಮೈಸೂರಿಂದ ತಾಳಗುಪ್ಪ ಎಕ್ಸ್ಪ್ರೆಸ್. ಈ ಟ್ರೈನು ರಾತ್ರಿ 7:15ಗೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೊರಡುತ್ತೆ. ನಾವು ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಸಾಗರಕ್ಕೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಸಾಗರ ತಲುಪ್ತೀವಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಮುಖ್ಯ. ಅಂತೂ ಇಂತೂ ಕೊನೆಗೂ ಸಾಗರ ಜಂಕ್ಷನ್ನ ಬಂದು ಸೇರಿದೋಗರು. ನೋಡ್ತಾ ಇದ್ದೀರಾ ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಮೈಸೂರಿಗೆ ಹೋಗೋಕ್ಕೆ ರೆಡಿಯಾಗಿರುವಂಥ ಟ್ರೈನ್ನ. ಬನ್ನಿ ಟ್ರೈನಿಂದ ಇಳಿದು ಟ್ರೈನ್ಗೊಂದು ಗುಡ್ ಬೈ ಹೇಳೋಣ. ಗೈಸ್, ಸಾಗರ ಜಂಕ್ಷನಲ್ಲಿ ಟ್ರೈನ್ ಇಳಿದು ನಾವು ಹೊರಗಡೆಗೆ ಬಂದು ಸಿಗಂದೂರಿಗೆ ಹೋಗುವಂಥ ಬಸ್ಸನ್ನು ಅಡ್ಡೆ ಹಾಕ್ಕೊಂಡು ಹತ್ತಿ, ಆ ಬಸ್ಸು ಹೆವಿ ರಶ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಸ್ಸು ಡೈರೆಕ್ಟ್ ಲಾಂಚರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಗೆ ಬಂದ ತಕ್ಷಣ ನನಗೆ ಶಾಖೆ ಹಿಡಿತು. ಏನಂತ ಕೇಳ್ತೀರಾ, ಸಮ್ಮರ್ ಟೈಮಲ್ಲಿ ಬಂದಿರೋದ್ರಿಂದ ನೀರು ತುಂಬ ಅಂದರೆ ತುಂಬಾ ಕಮ್ಮಿ ಕಾಣಿಸ್ತಿತ್ತು. ನೋಡ್ತಿದ್ರೆ ಹೇಗೆ ಬರಡಾಗಿ ಕಾಣಿಸ್ತಿದೆ ಅಂತ. ಆದರೂ ಇಷ್ಟೊಂದು ಲಾಂಚರು ಇಷ್ಟು ವೆಯ್ಟ್ ಹಾಕ್ಕೊಂಡು ಮೂವ್ ಆಗ್ತಿದೆ ಅಂದರೆ ದಿಸ್ ಗ್ರೇಟ್. ಕಮ್ಮಿ ನೀರಲ್ಲಿ ಹೇಗಪ್ಪ ಲಾಂಚರ್ನ ಮೂವ್ ಮಾಡ್ತಿದ್ದಾರೆ ಅಂತ ನಾನು ಥಿಂಕ್ ಮಾಡ್ಬೇಕಾದ್ರೆ ಗೊತ್ತಾಯಿತು. ಈ ಲಾಂಚರೇ ಇಷ್ಟು ವೆಯ್ಟ್ ಇರುತ್ತೆ ಅಂಥದ್ರಲ್ಲಿ. ಇದರಲ್ಲಿ 4 TT, 4 ಬಸ್ಸು, ಆಲ್ಮೋಸ್ಟ್ ಕಾರ್ಸು, ಬೈಕು ಮತ್ತು ಮನುಷ್ಯರು ಇಷ್ಟೊಂದು ವೆಯ್ಟ್ನ ಹಾಕ್ಕೊಂಡು ಇದು ಮೂವ್ ಆಗ್ತಿದೆ ಅಂದರೆ ಕೆಳಗಡೆ ಎಷ್ಟು ಡೀಪ್ ಆಗಿದೆ, ಎಷ್ಟು ನೀರಿದೆ ಅಂತ ನಾವು ಥಿಂಕ್ ಮಾಡಬೇಕು. ಸುಮ್ಮನೆ ಯಾರೂ ನೀರಿಲ್ದೇ ಲಾಂಚರ್ನ ಮೂವ್ ಮಾಡೋದಿಲ್ಲ ಅಲ್ವಾ. ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಹತ್ತಿರದಲ್ಲಿ ನೀರಿಲ್ಲದೆ ಅನ್ನೋ ಕಾರಣ ನೀರೇ ಇಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಆದರೆ ಎಷ್ಟು ಡೀಪಲ್ಲಿ ನೀರಿದೆ ಅನ್ನೋದನ್ನು ನಾವು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನು 3 ವರ್ಷ ಬಿಟ್ಟರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ. ಬ್ರಿಡ್ಜ್ ಮೇಲೇ ಓಡಾಡ್ಬೋದು. ಈ ಒಂದೊಂದು ಪಿಲ್ಲರ್ಗೆ ಎಷ್ಟೆಷ್ಟು ಕಬ್ಬಣ ಹಾಕಿದ್ದಾರೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಇದನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ. ಆ ಒಂದು ಪಿಲ್ಲರಲ್ಲಿರೋ ಕಬ್ಬಣದಲ್ಲಿ ನಾವು ಒಂದು ಬಿಲ್ಡಿಂಗೇ ಕಟ್ಕೋಬೋದಿತ್ತೇನಪ್ಪ, ಅಷ್ಟೊಂದು ಕಬ್ಬಣಗಳು ಹಾಕಿದ್ದಾರೆ. ಸ್ಟ್ರೆಂತ್ ಆಗಿರ್ಬೇಕಲ್ವಾ. ಅಂತೂ ಆ ದಡದಿಂದ ಈ ದಡಕ್ಕೆ ಬಂದು ಸೇರಿಕೊಂಡು ನೋಡ್ತಾ ಇದ್ದೀರಾ ಲಾಂಚರಿಂದ TTಗಳನ್ನ ಹೇಗೆ ಇಳಿಸ್ತಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ. ಎಲ್ಲ TT ಗಾಡಿ ಒಳಗಡೆ ಕೂತಿದ್ರು ಇವರೆಲ್ಲ. ಇಳಿಸಿ ಇವಾಗ ದೇವ್ರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಇದೇ ದೇವಸ್ಥಾನದ ಎಂಟ್ರೆನ್ಸ್ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಕೆಳಗಡೆ ಇಳ್ದೋಗಿ ನೋಡೋಣ. ಇದು ನೋಡ್ತಿದ್ರೆ ನನಗೆ ಧರ್ಮಸ್ಥಳದ ಫೀಲಿಂಗ್ ಆಗ್ತಿದೆ. ಆ ಕಡೆ ಬಸವನು ಮಲಗಿದೆ. ಏನಂತಕ್ಕಂದರೆ ಅಲ್ಲಿ ಥರನೇ ಇಲ್ಲೂ ಬ್ಯಾರಿಗೇಟ್ಗಳನ್ನ ಹಾಕಿದ್ದಾರೆ. ಯಾಕಂದರೆ ತುಂಬ ರಶ್ ಆದರೆ ಜನಗಳನ್ನು ಅವಾಯ್ಡ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಬನ್ನಿ ದೇವ್ರ ದರ್ಶನ ಮಾಡೋಣ. ಇದೇ ಎಂಟ್ರೆನ್ಸ್ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನದ ಒಳಭಾಗದಲ್ಲಿ ಕೆಲವೊಂದಷ್ಟು ಆ್ಯಂಟಿಕ್ ಪೀಸ್ ಅಂಗಡಿಗಳು ಮತ್ತು ಇಲ್ಲಿ ದೇವ್ರ ಪ್ರಸಾದದ ಕೌಂಟರು ಕೂಡ ಇದೆ. ಮೇಲ್ಗಡೆ ವಿಗ್ರಹಗಳು ನೋಡ್ತಾ ಇದ್ದೀರಾ, ತಾಯಿ ಚಾಮುಂಡೇಶ್ವರಿದ ವಿಗ್ರಹಗಳನ್ನ, ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿದ್ದಾರೆ. ಇಲ್ಲಿ ತುಂಬ ಪೇಸಿಯಸ್ ಆಗಿದೆ ಮತ್ತು ಇಲ್ಲಿ ಜನ ಕೂತ್ಕೊಳ್ಳೋದಕ್ಕೆ ಮಾಡಿರಬಹುದು. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಒಳಗಡೆ ಆವರಣ ಹೇಗಿದೆ ಅಂತ. ಬನ್ನಿ ಊಟದ ಹಾಲ್ ಹತ್ರ ಹೋಗೋಣ.
ಗೈಸ್ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಭೋಜನ ಶಾಲೆಗೆ ದಾರಿ ಅಂತ. ಹೀಗೆ ಕೆಳಗಡೆ ನಿಲ್ಕೊಂಡು ಹೋದರೆ ಊಟದ ಹಾಲ್ ಹತ್ರ ಹೋಗ್ಬೋದು. ಬನ್ನಿ ಊಟದ ಹಾಲ್ ಹತ್ರ ಹೋಗೋಣ. ಆಲ್ರೆಡಿ ಊಟ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 12:30ಇಂದ 3 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿ ಹೋಗೋಣ. ಇದೇ ಊಟದ ಹಾಲ್ ಅನಿಸುತ್ತೆ. ಜನ ಎಲ್ಲ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಹಾಗೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ. ಏನೋ ಸ್ಕೂಲೋ ಕಾಲೇಜೇ ಇರ್ಬೋದು. ಇಲ್ಲೂ ಕೂಡ ಬ್ಯಾರಿಗೇಟ್ ಹಾಕಿದ್ದಾರೆ. ಜನ ನಾನು ಅಂದ್ಕೊಂಡಷ್ಟೇನಿಲ್ಲ. ನಾನು ರಾಂಗ್ ಎಂಟ್ರಲ್ಲಿ ಬಂದ ಇಲ್ಲ, ರೈಟೇ, ಅವರು ಎಕ್ಸಿಟ್ ಆಗ್ತವ್ರೆ. ಬನ್ನಿ ಒಳಗಡೆ ಹೋಗೋಣ. ಗಾಯ್ಸ್ ಊಟದ ಹಾಲ್ ಹತ್ರ ಬಂದು ನೋಡ್ತಾ ಇದ್ದೀರಾ ಒಳಗಡೆ ಹೇಗಿದೆ ಅಂತ. ಇಲ್ಲಿ ತಟ್ಟೆ ಕೊಡ್ತಿದ್ದಾರೆ. ಹಾಗೆ ಆ ಕಡೆ 2 ಕೌಂಟರ್ ಕಾಣಿಸ್ತಿದೆ. ಜನ ಕೂಡ ಅಷ್ಟೊಂದು ಏನಿಲ್ಲ. ನಾನೆಲ್ಲ ತುಂಬಿ ರಶ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಸೊ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಪ್ರಸಾದನ. ಬನ್ನಿ ಇಲ್ಲಿ ತಟ್ಟೆ ಇಸ್ಕೊಂಡು ಇಟ್ಸು 2 ಕೌಂಟರ್ ಇದೆ. ಆ ಕಡೆ ಅನ್ನ ಸಾಂಬಾರು ಮತ್ತು ಈ ಕಡೆ ಬಾತು ಮತ್ತು ಮೊಸರನ್ನ ಕೊಡ್ತಿದ್ರು. ನಾನು ಬಾತು ಮತ್ತು ಮೊಸರನ್ನ ಹಾಕ್ಕೊಂಡು ಊಟಕ್ಕೆ ಕೂತಿದ್ದೀನಿ. ಸೊ ಇಲ್ಲಿ ನಾವು ಪ್ರಸಾದ ತಿಂದಂಥ ತಟ್ಟೆನ ನಾವೇ ವಾಶ್ ಮಾಡಿ ಇಲ್ಲೇ ಒಂದು ಬಕೆಟ್ ಒಳಗಡೆ ಇಟ್ಟು ಹೊರಗೆ ಹೋಗಬೇಕು. ಸೊ ಗೈಸ್ ದೇವಸ್ಥಾನನ ಸುತ್ತಕೊಂಡು ದೇವ್ರನ್ನ ನೋಡಿಕೊಂಡು ಹಾಗೆ ಊಟನೂ ಮಾಡಿಕೊಂಡು ದೇವಸ್ಥಾನನ ಹೊರಗಡೆ ಬಂದು ಈಗ ದೇವಸ್ಥಾನ ಮುಂದೆಗಡೆ ಇಲ್ಲೊಂದು ದೇವಸ್ಥಾನ ಇದೆ. ಇದಕ್ಕೊಂದು ವಿಸಿಟ್ ಕೊಟ್ಕೊಂಡು ಈಗ ನಾವು ಹೊರಡುವಂಥ ಸಮಯ. ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬಾಯ್.